ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡ್ತಾ ಇರ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಈ ಪ್ರಕರಣ ಹಿನ್ನೆಲೆ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಲಬುರಗಿಯ ಸೆಂಟ್ರಲ್ ಜೈಲಿನಲ್ಲಿ ದುಡ್ಡು ಕೊಟ್ರೆ ಏನು ಬೇಕಾದರೂ ಸಿಗುತ್ತೆ, ದುಡ್ಡು ಇಸ್ಕೊಂಡು ಕೈದಿಗಳಿಗೆ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದೆ ಅಂತ ಪವರ್ ಟಿವಿನೇ ವರದಿ ಮಾಡಿತ್ತು. ಅಲೋಕ್ ಕುಮಾರ್ ಅವರಿಗೆ ಪ್ರಶ್ನೆ ಕೂಡ ಮಾಡಿತ್ತು ಪವರ್ ಟಿವಿ. ಸದ್ಯ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಅಲ್ಲಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೈಲಿನ ಅಧಿಕಾರಿಗಳಿರಬಹುದು ಅಥವಾ ಸಿಬ್ಬಂದಿಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಕೈದಿಗಳ ಐಷಾರಾಮಿ ಜೀವನದ ಬಗ್ಗೆ ಪವರ್ ಟಿವಿ ವಿಸ್ತೃತ ವರದಿಯನ್ನ ಮಾಡಿತ್ತು. ಬ್ಯಾರಕ್ನಲ್ಲಿಯೇ ಕೈದಿಗಳ ಎಣ್ಣೆ ಪಾರ್ಟಿ ಜೊತೆ ಜೂಜಾಟ ಕೂಡ ಬಯಲಾಗಿತ್ತು. ಇಷ್ಟೇ ಅಲ್ಲ, ಜೈಲಿನ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರ ಲಂಚಾವತಾರದ ಬಗ್ಗೆ ಕೂಡ ಆರೋಪ ಇತ್ತು. ಆರ್ ಡಿ ಪಾಟೀಲ್ ಸಿಬ್ಬಂದಿ ಜೊತೆ ಮಾತಾಡಿದಂತಹ ವಿಡಿಯೋ ಕೂಡ ಪವರ್ ಟಿವಿ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾಗಿ ಆರ್ ಡಿ ಪಾಟೀಲ್ ಆರೋಪ ಮಾಡಿದ್ರು. ಜೈಲಿನ ಒಳಗಡೆ ಪರಿಶೀಲನೆ ನಡೆಸಿ ಕೈದಿಗಳು ಮತ್ತು ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಕಮಿಷನರ್ ಶರಣಪ್ಪ, ಜೈಲು ಅಧೀಕ್ಷಕಿ ಡಾಕ್ಟರ್ ಅನಿತಾ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ. ನೋಡಿ, ಒಂದು ಕಡೆ ಜೈಲಿನಲ್ಲಿ ಕೈದಿಗಳು ದುಡ್ಡು ನೋಡ್ರಿ, ಹೊರಗಡೆನೂ ಅಷ್ಟು ದುಡ್ಡಿರಲ್ಲ ನೋಡಿ, ಒಳಗಡೆ ಎಷ್ಟು ಹಣ ಇದೆ ನೋಡಿ, ಎಷ್ಟು ದುಡ್ಡು ಮೂವ್ಮೆಂಟಲ್ಲಿ ಇದೆ ನೋಡಿ. ಇಸ್ಪೀಟ್ ಆಡ್ಕೊಂಡು, ಬೆಟ್ಸ್ ಕಟ್ಕೊಂಡು, ಸಿಗರೇಟ್ ಸೇತ್ಕೊಂಡು, ಡ್ರಿಂಕ್ಸ್ ಮಾಡಿಕೊಂಡು ಒಳಗಡೆ